Good evening, children. Welcome to Suchitra Excellent Classes. Today we have learned Bilingual School Santur textbook of English for Grade 3, Part 1, Unit 1, Colors. All question answers in this video completed. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಬೈಲಿಂಗ್ವಲ್ ಅಂದರೆ ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ ಸಂತೂರ್ ಎಂಬ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ 3ನೆಯ ತರಗತಿಯ ಭಾಗ 1ರಲ್ಲಿ ಬರುವ ಮೊದಲನೆಯ ಪಾಠ ಕಲರ್ಸ್. ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕಲರ್ಸ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ತಿಳಿದುಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋವನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋವನ್ನು ನೋಡಿ, ಸರಿನಾ? ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು, ಆ್ಯಕ್ಟಿವಿಟಿಗಳನ್ನು ಸರಿಯಾಗಿ ತಿಳಿದುಕೊಳ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ, ಆ್ಯಕ್ಟಿವಿಟಿಗಳನ್ನು ಕೂಡ ಬರೆದುಕೊಳ್ಳಿ, ಸರಿನಾ? ಇನ್ನೇಕೆ ತಡ, ಪಾಠವನ್ನು ಆರಂಭಿಸೋಣ ಬನ್ನಿ. ಮೊದಲನೆಯದಾಗಿ ಆನ್ಸರ್ ದ ಕ್ವೆಶನ್ಸ್, ರೈಟ್ ಯುವರ್ ಆನ್ಸರ್ ಇನ್ ದ ಗಿವನ್ ಸ್ಪೇಸ್. ನೋಡಿ, ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಫಸ್ಟ್ ಒನ್, ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪೋಯಮ್? ಈ ಒಂದು ಪದ್ಯದಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನುವಂಥ ಪ್ರಶ್ನೆ. ಇಬ್ಬರು ಅಲ್ವಾ? ನೋಡಿ, ಇಲ್ಲಿ ಇಬ್ಬರು ಮಕ್ಕಳು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಉತ್ತರ ಏನಪ್ಪ ಅಂದ್ರೆ ದೇರ್ ಆರ್ 2 ಚಿಲ್ಡ್ರನ್ ಇನ್ ದ ಪೋಯಮ್. ಈ ಒಂದು ಪಾಠದಲ್ಲಿ ಇಬ್ಬರು ಮಕ್ಕಳು ಕಂಡುಬರುತ್ತಾರೆ. ಎರಡನೆಯ ಪ್ರಶ್ನೆ, ವೈ ಡಿಡ್ ದ ಚಿಲ್ಡ್ರನ್ ವಾಂಟ್ ಟು ಶೇರ್ ದ ಕ್ರೇಯಾನ್ಸ್? ಆನ್ಸರ್, ದ ಚಿಲ್ಡ್ರನ್ ವಾಂಟೆಡ್ ಟು ಶೇರ್ ದ ಕ್ರೇಯಾನ್ಸ್ so that both of their needs would be met. Third question, how can the children in the poem have a full pack? Answer, the children in the poem can have a full pack by sharing crayons. Next, B question, think and say. First question, the children in the poem shared their crayons. Do you share anything with your friends? What do you share? ನೋಡಿ, ಈ ಪದ್ಯದಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಕ್ರೇಯಾನ್ಸ್ಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅದೇ ರೀತಿ ನೀನು ಕೂಡ ನಿನ್ನ ಸ್ನೇಹಿತರೊಂದಿಗೆ ಏನನ್ನಾದರೂ ಹಂಚಿಕೊಂಡಿದ್ದೀಯಾ? ಹಾಗಾದರೆ ಏನನ್ನು ಹಂಚಿಕೊಂಡಿದ್ದೀಯಾ ಅನ್ನುವಂಥ ಪ್ರಶ್ನೆ ಇದಾಗಿದೆ. ಇದಕ್ಕೆ ಉತ್ತರ ಆನ್ಸರ್ ಈಸ್ ಎಸ್, ಐ ಶೇರ್ ಮೈ ಲಂಚ್, ಮೈ ವಾಟರ್ ಬಾಟಲ್ ಆ್ಯಂಡ್ ಮೈ ಪೆನ್ಸಿಲ್ ವಿತ್ ಮೈ ಫ್ರೆಂಡ್ಸ್. Second question is, you have only green, blue and red crayons. Talk in pairs. What you would want to draw? ನೋಡಿ, ಅವ್ರು ಏನು ಕೇಳ್ತಾರೆ ಅಂದರೆ ಪ್ರಶ್ನೆ, ನಿನ್ನ ಹತ್ರ ಗ್ರೀನ್ ಮತ್ತು ಬ್ಲೂ, ರೆಡ್ ಕ್ರೇಯಾನ್ಸ್ ಇವೆ, ನೀನು ಯಾವ ರೀತಿಯಾಗಿ ಅದನ್ನು ಜೊತೆಯಾಗಿ ಮಾಡಿ ಚಿತ್ರವನ್ನು ತೆಗಿತೀಯಾ ಅಂತ ಕೇಳಿದಾಗ ಉತ್ತರ ಹೇಳ್ತಾರೆ, I want to use red and green crayons to draw light. It want to use blue and green to draw a cap. ಅಂತ ಆನ್ಸರ್ ಇದು. ಇನ್ನು ಥರ್ಡ್ ಕ್ವೆಶನ್, now you have blue, green, red, yellow, brown and orange crayons. What can you draw? Draw here. ಈ ಒಂದು ಬಣ್ಣಗಳನ್ನು ಬಳಸಿ ಇಲ್ಲಿ ಕೆಳಗಡೆನ ಚಿತ್ರದಲ್ಲಿ ಏನು ಮಾಡಿ ಒಂದು ಚಿತ್ರವನ್ನು ತೆಗೆದು ಬಣ್ಣವನ್ನು ತುಂಬಿ ಅಂತ ಹೇಳ್ತಾರೆ. ಇಲ್ಲಿಗೆ ಬಿ, ಥಿಂಕ್ ಆ್ಯಂಡ್ ಸೇ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಫೋರ್ತ್, ರೀಅರೇಂಜ್ ದ ಲೆಟರ್ಸ್ ಇನ್ ಟು ಫೈಂಡ್ ದ ಹಿಡನ್ ಕಲರ್. ನೋಡಿ, ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ರೀಅರೇಂಜ್ ಮಾಡಿ ಅದರಲ್ಲಿ ಅಡಗಿರತಕ್ಕಂಥ ಬಣ್ಣವನ್ನು ಗುರುತಿಸಿ ಬರೆಯಿರಿ ಅಂತ ಹೇಳ್ತಾರೆ. ಫಸ್ಟ್ ಒನ್, BLUE ಬ್ಲೂ. Second one, YELLOW yellow. Next, GREEN green. Next one, PURPLE purple. Last one, BROWN brown. Next, here say aloud, this is a green crayon. The word
green begins with GR. The word crayons begins with CR. Next, now say these words aloud. ಈ ಎಲ್ಲ ಶಬ್ದಗಳನ್ನು ನೀವೇನು ಮಾಡಬೇಕು, ಹೇಳಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಫಸ್ಟ್ ಒನ್ GR, ಗ್ರೀನ್, ಗ್ರೇ, ಗ್ರಾಸ್, ಗ್ರೇಪ್ಸ್, ಗ್ರ್ಯಾಂಡ್ ಮದರ್. CR, crayon, crab, crane, crow, cradle. Next DR, draw, drum, dress, drop, dragon. PR, prince, princess, prize, prey, present. Next, from a sentence using each of these words and say it aloud. Note to the teacher. Next one, have fun. ಇಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ. ಏನಪ್ಪ ಅಂದ್ರೆ, ವರ್ಡ್ಸ್ ಯೂಸ್ಡ್ ಟು ಶೋ ಆ್ಯಕ್ಷನ್ಸ್ ಆರ್ ಕಾಲ್ಡ್ ಆ್ಯಕ್ಷನ್ ವರ್ಡ್ಸ್. ರೀಡ್ ದ ವರ್ಡ್ಸ್ ಗಿವನ್ ಬಿಲೋ, ಸರ್ಕಲ್ ದ ಆ್ಯಕ್ಷನ್ ವರ್ಡ್ಸ್. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಏನು ಮಾಡಿ, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಆ್ಯಕ್ಷನ್ ವರ್ಡ್ಸ್ ಅಂದರೆ ಕ್ರಿಯಾಪದಗಳು, ಅಲ್ಲಿ ಕ್ರಿಯೆ ನಡೆದಿರಬೇಕು ಅಂಥ ಪದಗಳನ್ನು ಗುರುತಿಸಿ ವೃತ್ತವನ್ನು ಹಾಕಿ ಅಂತ ಪ್ರಶ್ನೆ ಇದೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, ವೃತ್ತವನ್ನು ಹಾಕಿದ್ದೀನಿ ಈಗಾಗಲೇ ಕ್ರಿಯಾಪದಗಳಿಗೆ. ಕನ್ನಡದಲ್ಲಿ ಕ್ರಿಯಾಪದ ಅಂತೀವಿ, ಇಂಗ್ಲೀಷ್ನಲ್ಲಿ ಆ್ಯಕ್ಷನ್ ವರ್ಡ್. ಲಾಫ್, ಡಾನ್ಸ್, ಕ್ರೈ, ಸ್ವಿಮ್, ಸ್ಲೀಪ್, ಪ್ಲೇ, ಜಂಪ್, ರನ್, ರೈಟ್, ಸ್ಮೈಲ್, ಪುಷ್. ನೆಕ್ಸ್ಟ್ P, ಫೈಂಡ್ ದ ಆ್ಯಕ್ಷನ್ ವರ್ಡ್ಸ್ ಇನ್ ದ ಗ್ರಿಡ್ ಬಿಲೋ. ಒನ್ ಈಸ್ ಡನ್ ಫಾರ್ ಯು. ಇಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ನೋಡಿ, ಪಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲೋ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು, ಈ ಒಂದು ಪದಗಳ ಅಕ್ಷರಗಳ ಒಂದು ಜೋಡಣೆಯನ್ನು ಮಾಡಿ ಏನು ಮಾಡಬೇಕು, ಆ ಪದಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಈಗಾಗಲೇ ಏನು ಮಾಡಿದ್ದೀನಿ, ಅವುಗಳನ್ನ ಗುರುತಿಸಿ ನೋಡಿ. ಪೋರ್, ಯಾನ್, ವಾಕ್, ಓಪನ್, ಸಿ, ಗಿವ್, ಕಫ್, ಹೆಲ್ಪ್. ಇವೆಲ್ಲವುಗಳನ್ನು ನೀವು ಕೂಡ ಬರೆದುಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ದೇರ್ ಆರ್ 26 ಲೆಟರ್ಸ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್. ದೇ ಆರ್, ಇಲ್ಲಿ A to Z 26 ಆಲ್ಫಾಬೆಟ್ಸ್ ಇವೆ. ಅವುಗಳಿಗೆ ಒಂದೊಂದು ಸೆಂಟೆನ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. A, ಅನು ಈಟ್ಸ್ ಆ್ಯನ್ ಆ್ಯಪಲ್. ಚಿತ್ರವನ್ನು ಕೊಡಲಾಗಿದೆ, ಅದಕ್ಕೆ ಸಂಬಂಧಿಸಿದಂಥ ವಾಕ್ಯ ಇದೆ. B, ಬಸ್ಸು ಹ್ಯಾಸ್ ಎ ಬ್ಯಾಟ್ ಆ್ಯಂಡ್ ಎ ಬಾಲ್. C, Chandu likes cabbage and carrots. D, Dinesh dances day and night. E, Isha enjoys an elephant ride. F, Faiz feeds a fish. G, Govind goes to get guavas. H, Hari helps Hanumanta. Next, I like ice cream. J, Jack just jumps down. K, Kavita keeps the kittens on her knees. L, Lata loves lemonade. M, Madhav mixes milk and mango pulp. N, Navneet writes his name on new notebooks. Next, O, Om opens a book of oranges. P, Prema puts a pencil in her pocket. Q up quietly. R, Radha rolls the red ribbon. S, 6 sparrows sit on a sack. T, the teacher tells a tale. Next one, U, Usha uses an umbrella. V, Vishnu visits a village in a van. W, we see a watchman near the white wall. X is the last letter in ox, fox and box. Y,
Yasmin and Yana are friends. Judd, zebras graze in the zoo. ಇವೆಲ್ಲವುಗಳು ಎ ಟು ಝೆಡ್ನಲ್ಲಿ ಬರ್ತಕ್ಕಂಥ ಚಿತ್ರಸಹಿತ ವಾಕ್ಯಗಳಾಗಿವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಲೆಟ್ ಅಸ್ ಅರೇಂಜ್ ಸಮ್ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಜೋಡಿಸಬೇಕು ಅಂತ ಹೇಳ್ತಾರೆ. ಮೊದಲನೇ ಅಕ್ಷರವನ್ನು ನೋಡಬೇಕು. ಎ ಆ್ಯಪಲ್, ಬಿ ಬನಾನಾ, ಸಿ ಚೆರ್ರಿ, ಜಿ ಗ್ರೇಪ್ಸ್, ಓ ಆರೆಂಜ್. ನೆಕ್ಸ್ಟ್ ಅದೇ ಥರ ನಮಗೆ ಇಲ್ಲಿ ಅವರೊಂದು ಮಾಡೆಲ್ ಮಾಡಿ ತೋರಿಸಿದ್ದಾರೆ. ಅದೇ ಥರ ನಾವು ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ನಾವು ರೈಟ್ ದೀಸ್ ಕಲರ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಬ್ಲೂ, ಗ್ರೀನ್, ಪರ್ಪಲ್, ರೆಡ್, ಯೆಲ್ಲೋ. ಅರ್ಥ ಆಯ್ತಾ? ಈ ರೀತಿಯಾಗಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಶಬ್ದಗಳನ್ನು ಜೋಡಿಸಬೇಕು. ನೆಕ್ಸ್ಟ್ ಒನ್, ಹಿಯರ್ you all have friends, don't you? Like you, words also have friends. Look at these words, match each word with its friend word. Write the new word in the space given. The picture clue will help you. One has been done for you. ಇಲ್ಲಿ ವರ್ಡ್ ಮತ್ತು ಫ್ರೆಂಡ್, ನ್ಯೂ ವರ್ಡ್, ಕ್ಲೂ ಅಂತ ಕೊಡಲಾಗಿದೆ. ಇಲ್ಲಿ ಯಾವ ಶಬ್ದಕ್ಕೆ ಗೆಳೆಯನನ್ನು ಯಾವ ಶಬ್ದ ಸರಿಯಾಗಿ ಹೊಂದುತ್ತದೆ ಅನ್ನೋದನ್ನು ಜೋಡಿಸಬೇಕು. ರೇನ್ಬೋ, ಬ್ಲೂಬೆರ್ರಿ, ನ್ಯೂಸ್ ಪೇಪರ್, ಬಾಸ್ಕೆಟ್ಬಾಲ್, ಅರ್ಥ್ ವಾಲ್. ನೋಡಿ, ಅವರು ಈಗಾಗಲೇ ಒಂದನ್ನು ಇಲ್ಲಿ ಸೇರಿಸಿ ಹೇಳಿದ್ದಾರೆ. ರೇನ್ಬೋ ಅಂದರೆ ಕಾಮನ ಬಿಲ್ಲು ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ. ಅದೇ ಥರ ಇಲ್ಲಿ ಚಿತ್ರಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಚಿತ್ರಕ್ಕೆ ಸುಳಿವನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವಿಲ್ಲಿ ಬರೀಬಹುದು. ನ್ಯೂಸ್ ಪೇಪರ್, ಬಾಸ್ಕೆಟ್ಬಾಲ್, ರೇನ್ಬೋ, ಅರ್ತ್ ವಾರ್ಮ್, ಬ್ಲೂಬೆರ್ರಿ. ಈ ರೀತಿಯಾಗಿ ಕಲರ್ಸ್ ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಆ್ಯಕ್ಟಿವಿಟಿಗಳನ್ನು ನಾವೀಗ ಕಂಪ್ಲೀಟಾಗಿ ಬಿಡಿಸಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲ ಆ್ಯಕ್ಟಿವಿಟಿಗಳನ್ನು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಸರಿನಾ ಮಕ್ಕಳೇ? ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನೀವು ಮಾಡುವಂಥ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಹಾಗೆಯೇ ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗಾಗಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.